ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬ್ರೋನ ಹೊಸ ವೀಡಿಯೋಗೆ ನಿಮಗೆ ಪ್ರೀತಿಯ ಸುಸ್ವಾಗತ ಗೆಳೆಯರು. ಇವತ್ತು ECILನಲ್ಲಿ ಕರೆತಕ್ಕಂಥ ಜಾಬ್ ನೋಟಿಫಿಕೇಷನ್ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಸ್ನೇಹಿತರೆ, ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನೇ ಪಕ್ಕ ಹಾಗೆ ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಂತ ಟಪ್ ಮಾಡಿ ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ವೀಡಿಯೋ ಮುಂದುವರಿಸ್ತಾ ಇದ್ದೇನೆ ಗೆಳೆಯರೆ. ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಒಂದು ಕಂಪನಿಯಿಂದ ಜಾಬ್ಗೆ ಹೈರಿಂಗ್ ನಡೀತಾ ಇದೆ. ಸ್ನೇಹಿತರೆ, ಅಧಿಕ ಸೂಚನೆ ಯಾವಾಗ ಬಂತಪ್ಪ ಅಂತಂದರೆ 6/1/2026 ಒಂದು ಪ್ರಕಟಣೆ ಮಾಡಿರ್ತಾರೆ HCLಲ್ಲಿ. ಸರಿನಾ? ಪೋಸ್ಟ್ಗಳನ್ನ ನೋಡೋದಾದರೆ 4 ಇಯರ್ಸಿಗೆ ಒಂದು ಅಧಿಸೂಚನೆಯನ್ನು ಬಿಟ್ಟಿರ್ತಾರೆ. 4 ಇಯರ್ಸ್ ನಿಮಗೆ ಜಾಬ್ ಇರುತ್ತೆ. ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ. ಪೋಸ್ಟ್ ನಂಬರ್ ಬಂದುಬಿಟ್ಟು ಸೀರಿಯಲ್ ನಂಬರ್ 1 ಪೋಸ್ಟ್ ನಂಬರ್ ಟೆಕ್ನಿಷಿಯನ್ ಆನ್ ಕಾಂಟ್ರಾಕ್ಟ್ CNC ಆಪ್ರೇಟರ್. ಸರಿನಾ? ಪೋಸ್ಟ್ ನಂಬರ್ ಆಫ್ ಪೋಸ್ಟ್ ನೋಡಿದ್ರೆ 4 ಪೋಸ್ಟ್ಗಳು ಒಂದು ಇರುತ್ತೆ. ಕ್ವಾಲಿಫಿಕೇಷನ್ ಮತ್ತು ಟ್ರೇಡ್ ನೋಡೋದಾದರೆ ITIನಲ್ಲಿ ಮೆಕ್ಯಾನಿಸ್ಟ್ ಮಾಡಿದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಎಕ್ಸ್ಪೀರಿಯನ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಇನ್ ದ ಫೀಲ್ಡ್ ಆಫ್ 5 ಇಯರ್ಸ್ ಆಫ್ ITI ಮೆಕ್ಯಾನಿಸ್ಟ್, 3 ಇಯರ್ಸ್ ಫಾರ್ ITI CNC ಮಿಷಿನ್ ಟೆಕ್ನಿಷಿಯನ್ ವಿತ್ ದಿ ಕ್ವಾಲಿಫಿಕೇಷನ್ CNC. ಸರಿನಾ? 5 ವರ್ಷ ಮೆಕ್ಯಾನಿಸ್ಟ್ ಆಗಿರಬೇಕು ಮತ್ತು 3 ವರ್ಷ CNC ಆಪ್ರೇಟರ್ ಕ್ವಾಲಿಫಿಕೇಷನಲ್ಲಿ ಮುಗಿದಿರಬೇಕು. ಅಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಾಗಿದೆ. ಎಕ್ಸ್ಪೀರಿಯೆನ್ಸ್ ಇರಬೇಕು. ಸರಿನಾ? ITI ಮುಗಿದು 5 ವರ್ಷ ಇರಬೇಕು ಮೆಕ್ಯಾನಿಸ್ಟಲ್ಲಿ ಮತ್ತು CNC ಆಪ್ರೇಟರ್ ಮಾಡ್ತಾ ಇರಬೇಕು. ಅವರು ಇದೊಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಎರಡನೇ ಹುದ್ದೆ ಬಂದ್ಬಿಟ್ಟು ಟೆಕ್ನಿಷಿಯನ್ ಆನ್ ಕಾಂಟ್ರಾಕ್ಟ್. ಸರಿನಾ? ಇದಕ್ಕೆ 2 ಹುದ್ದೆಗಳು ಮೀಸಲಿಟ್ಟಿರ್ತಾರೆ. ITI ಟರ್ನರ್ ಆಗಿದ್ದರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 5 ಇಯರ್ಸ್ ಆಫ್ ITI ಟರ್ನರ್, 5 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರಬೇಕು. 3 ವರ್ಷಗಳ ಕಾಲ CNC ಮಿಷಿನ್ ಆಪ್ರೇಟರ್ ಆಗಿ ಕೆಲಸ ಮಾಡಿರಬೇಕು. ಸರಿನಾ? ಮತ್ತು ಮುಂದಿನ ಹುದ್ದೆ ನೋಡೋದಾದರೆ ಟೆಕ್ನಿಷಿಯನ್ ಆನ್ ಕಾಂಟ್ರಾಕ್ಟ್ CNC ಆಪ್ರೇಟರ್. ಇದಕ್ಕೆ 2 ಹುದ್ದೆಗಳಿರುತ್ತೆ. ITI ಮೆಕ್ಯಾನಿಸ್ಟ್ ಗ್ರೈಂಡಿಂಗ್ ಆಗಿದ್ದರು, ಗ್ರೈಂಡಿಂಗಲ್ಲಿ ITI ಮಾಡಿದ್ದರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 5 ಇಯರ್ಸ್ ಫಾರ್ ITI ಮೆಕ್ಯಾನಿಸ್ಟ್ ಗ್ರೈಂಡಿಂಗ್. ಸರಿನಾ? ಗ್ರೈಂಡಿಂಗಲ್ಲಿ 5 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು CNC ಆಪ್ರೇಟರ್ ಮಾಡ್ತಿರಬೇಕು 3 ವರ್ಷ. ಅರ್ಥ ಆಯ್ತು ಸುತ್ತ ನಿಮಗೆ? ಇನ್ನು ಮುಂದಿನ ಹುದ್ದೆ ನೋಡೋದಾದರೆ ಟೆಕ್ನಿಷಿಯನ್ ಆನ್ ಕಾಂಟ್ರಾಕ್ಟ್ ಜಿಗ್ ಬೋರಿಂಗ್ ಮಿಷಿನ್ ಆಪ್ರೇಟರ್. ಹುದ್ದೆಗಳ ಸಂಖ್ಯೆ 1. ITI ಮೆಕ್ಯಾನಿಸ್ಟ್ ಆಗಿದ್ದರು ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆನ್ ಆಪರೇಟಿಂಗ್ ಜಿಗ್ ಬೋರಿಂಗ್ ಮಿಷಿನ್. ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. 5 ವರ್ಷ ಜಿಗ್ ಬೋರಿಂಗ್ ಮಿಷಿನ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಆಲ್ ಇಂಡಿಯಾ ವರ್ಕ್ ಇರುತ್ತೆ. ನೀವು ಅಪ್ಲಿಕೇಶನ್ ಆದಮೇಲೆ ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ಅಪ್ಲಿಕೇಶನ್ ಹಾಕ್ಬೋದು ಹುದ್ದೆಯನ್ನು ಪಡ್ಕೋಬೋದು ಅಂತ ಹೇಳ್ತಾ ಇದ್ದೇನೆ. ಮತ್ತು ಮುಂದಿನ ಹುದ್ದೆ ನೋಡೋದಾದರೆ ಟೆಕ್ನಿಷಿಯನ್ ಆನ್ ಕಾಂಟ್ರಾಕ್ಟ್ CMM ಆಪ್ರೇಟರ್. ಹುದ್ದೆಗಳ ಸಂಖ್ಯೆ 2. ITI ಫಿಟ್ಟರ್ ಮೆಕ್ಯಾನಿಸ್ಟ್ ಟರ್ನರ್. ಸರಿನಾ? ಇಷ್ಟು ಫಿಟ್ಟರ್ ಆಗಿರ್ಬೋದು, ಮೆಕ್ಯಾನಿಸ್ಟ್ ಆಗಿರ್ಬೋದು, ಟರ್ನರ್ ಆಗಿರ್ಬೋದು ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಕ್ವಾಲಿಫಿಕೇಷನ್ ಅದು. ಸರಿನಾ? ಎಕ್ಸ್ಪೀರಿಯೆನ್ಸ್ ನೋಡೋದಾದರೆ 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ಆಪ್ರೇಟಿಂಗ್ CMM ಮಿಷಿನ್. ದ ಕ್ಯಾಂಡಿಡೇಟ್ ಶುಡ್ ಆಲ್ಸೋ ಹ್ಯಾವ್ ಕಂಪ್ಲೀಟೆಡ್ ಸರ್ಟಿಫಿಕೇಷನ್ ಕೋರ್ಸ್ ಆನ್ CMM ಆಪ್ರೇಷನ್. ಸರಿನಾ? ಈ ಒಂದು ಹುದ್ದೆಗೆ CMM ಮಿಷಿನ್ ಆಪ್ರೇಟ್ ಆಗಿರಬೇಕು ಮತ್ತು CMM ಸರ್ಟಿಫಿಕೇಟ್ ಇರಬೇಕು. ಸರಿನಾ? ನಾವು CMM ಇದನ್ನು ತಗೊಂಡಿವಿ ಅಂತಂದು, ಕೋರ್ಸ್ ಮಾಡಿವಿ ಅಂತಂದು. ಮುಂದಿನ ಹುದ್ದೆ ಟೆಕ್ನಿಷಿಯನ್ ಕಾಂಟ್ರಾಕ್ಟ್. ನಂಬರ್ ಆಫ್ ಪೋಸ್ಟ್ ನೋಡೋದಾದರೆ 2 ಹುದ್ದೆಗಳು. ITI ವೆಲ್ಡರ್ ಆಗಿದ್ದರು ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ವೆಲ್ಡಿಂಗ್ ಮಿಲ್ ಸ್ಟೀಲ್. ಒಂದು ಹುದ್ದೆಗೆ ನೀವು 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ವೆಲ್ಡಿಂಗಲ್ಲಿ ITI ಮಾಡಿ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸರಿನಾ? ವೆಲ್ಡರ್ ಅಥವಾ 5ನೇದು ಸೂಪರ್ವೈಸರ್ ಆನ್ ಕಾಂಟ್ರಾಕ್ಟ್ CNC ಪ್ರೋಗ್ರಾಮಿಂಗ್. 4 ಹುದ್ದೆಗಳ 4. ಡಿಪ್ಲೊಮಾ ಮೆಕ್ಯಾನಿಕಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್. ಇದಕ್ಕೆ ಡಿಪ್ಲೊಮಾ ಮುಗಿದಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸರಿನಾ? 5 ವರ್ಷಗಳ ಎಕ್ಸ್ಪೀರಿಯೆನ್ಸ್ CNC ಪ್ರೋಗ್ರಾಮಿಂಗ್. ನೋಡಿ, ಈ ಒಂದು ಹುದ್ದೆಗೆ ಮಾಡೋಕೊಂಡ್ರೆ ನಿಮಗೆ CNC ಪ್ರೋಗ್ರಾಮಿಂಗ್ ಬರಬೇಕು. CNC ಮಿಷಿನಲ್ಲಿ ಪ್ರೋಗ್ರಾಮಿಂಗ್ ಮಾಡೋಕ್ಕೆ ಯಾರ್ಯಾರಿಗೆ ಬರುತ್ತೋ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸರಿನಾ? 8ನೇ ಹುದ್ದೆ ಸೂಪರ್ವೈಸರ್ ಆನ್ ಕಾಂಟ್ರಾಕ್ಟ್. ಸರಿನಾ? ಇದಕ್ಕೆ 1 ಹುದ್ದೆಯನ್ನು ಮೀಸಲಿಟ್ಟಿದ್ದಾರೆ. ಮೇಂಟೆನೆನ್ಸ್ ಹುದ್ದೆ ಇದು. ಸರಿನಾ? ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ್ರು ಹುದ್ದೆಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಹಾಕ್ಬೋದು. 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ದ ಮೇಂಟೆನೆನ್ಸ್ ಆಫ್ CNC ಮಿಷಿನ್. ನೋಡಿ, 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಮಿಷಿನ್ಗಳನ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅಂತಂದು. ಅವ್ರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸರಿನಾ? ಡ್ರಾಫ್ಟ್ ಮ್ಯಾನ್ ಸೂಪರ್ವೈಸರ್ 3D ಮಾಡಲಿಂಗ್ ಆ್ಯಂಡ್ ಡ್ರಾಫ್ಟಿಂಗ್. ಹುದ್ದೆಗಳ ಸಂಖ್ಯೆ 2. ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದವರು ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಎಕ್ಸ್ಪೀರಿಯೆನ್ಸ್ ನೋಡೋದಾದರೆ 5 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇನ್ 3D ಮಾಡಲಿಂಗ್ ಆ್ಯಂಡ್ ಡ್ರಾಫ್ಟಿಂಗ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಕೋರ್ಸ್ ಇನ್ CDA
CAD CAM ವಿಲ್ ಹ್ಯಾವ್ ಆ್ಯಡೆಡ್ ಅಡ್ವಾಂಟೇಜ್. ನೋಡಿ, ಒಂದು ಹುದ್ದೆಗೆ ನೀವು ಎಕ್ಸ್ಪೀರಿಯೆನ್ಸ್ ಇರಬೇಕು 3D ಮಾಡಲಿಂಗ್ ಮಾಡೋಕ್ಕೆ, ಸರಿನಾ, CNC ಮಿಷಿನ್ಗಳಲ್ಲಿ. ಆಮೇಲೆ CAD CAM ವಿಲ್ ಹ್ಯಾವ್ ಆ್ಯಡೆಡ್ ಅಡ್ವಾಂಟೇಜ್. ಈ ಹುದ್ದೆಗೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ ನಿಮಗೆ, ಸರಿನಾ. ಇನ್ನು ಮುಂದೆ ನೋಡೋದಾದರೆ ಪ್ರೈಮರಿ ಕ್ರೈಟೀರಿಯನ್ ಎಮ್ಯಾಲೋಮೆಂಟ್ಸ್ ನೋಡೋದಾದರೆ ಪೋಸ್ಟ್ ಆನ್ ಕಾಂಟ್ರಾಕ್ಟ್, ಟೆಕ್ನಿಷಿಯನ್ ಆನ್ ಕಾಂಟ್ರಾಕ್ಟ್, ಸೂಪರ್ವೈಸರ್ ಆನ್ ಕಾಂಟ್ರಾಕ್ಟ್. ಪ್ರೈಮರಿ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಟೆಕ್ನಿಷಿಯನ್ ಕಾಂಟ್ರಾಕ್ಟಿಗೆ ITI ಮುಗಿದಿರಬೇಕು, ಸೂಪರ್ವೈಸರ್ ಕಾಂಟ್ರಾಕ್ಟಿಗೆ ಡಿಪ್ಲೊಮಾ ಮುಗಿದಿರಬೇಕು. ಕ್ವಾಲಿಫಿಂಗ್ ಮಾರ್ಕ್ಸ್ ನೋಡೋದಾದರೆ ಅಟ್ಲೀಸ್ಟ್ 60% ನಿಮ್ಮದು ಪಾಸಿಂಗ್ ರೇಟ್ ಇರಬೇಕು, ಅಟ್ಲೀಸ್ಟ್ 60% ಪಾಸಿಂಗ್ ಇರಬೇಕು ITI ಮತ್ತು ಡಿಗ್ರಿ ಇದಕ್ಕೆ ಡಿಪ್ಲೊಮಾದವರಿಗೂ ಇಬ್ಬರಿಗೂ ಸಹ, ಸರಿನಾ. ಏಜ್ ಲಿಮಿಟು 35 ವರ್ಷ ಇಬ್ಬರಿಗೂ ಸಹ, ITI ಮಾಡಿದ್ರಿಗೂ ಡಿಪ್ಲೊಮಾ ಮಾಡಿದ್ರಿಗೂ ಇಬ್ಬರಿಗೂ. ಇದು ಸ್ಯಾಲ್ರಿ ನೋಡೋದಾದರೆ ಪ್ರತಿ ತಿಂಗಳು 30,000 ಇರುತ್ತೆ, ಪ್ರತಿ ವರ್ಷ 2,000 ಇಂಕ್ರಿಮೆಂಟ್ ಇರುತ್ತೆ. 4 ವರ್ಷ ಕಾಂಟ್ರಾಕ್ಟ್ ಮೇಲೆ ನಿಮಗೆ ಜಾಬ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು, ಸರಿನಾ. ಡಿಪ್ಲೊಮಾದವರಿಗೆ ಸ್ಟಾರ್ಟಿಂಗ್ ಬಂದುಬಿಟ್ಟು 35,000 ಇರುತ್ತೆ, 4 ವರ್ಷದ ನಂತರ 41,000ವರೆಗೂ ನಿಮಗೆ ಇನ್ಕ್ರೀಸ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸರಿನಾ. ಏಜ್ ರಿಲ್ಯಾಕ್ಸೇಷನ್ ನೋಡಿದ್ರೆ 3 ಇಯರ್ಸ್ OBCಗೆ ಇರುತ್ತೆ, 5 ಇಯರ್ಸ್ SC STಗೆ ಇರುತ್ತೆ, ಸರಿನಾ. PW ಕ್ಯಾಟಗರಿ ಯಾವ ಮಿನಿಮಮ್ 40% ಡಿಸಬಿಲಿಟಿ ಇನ್ ಮೋರ್ ದೆನ್ 10 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ PWBDಗೆ, ಸರಿನಾ. ಮತ್ತು ಮುಂದೆ ನೋಡೋದಾದರೆ ಔಟ್ ಟು ಅಪ್ಲೈ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಹ್ಯಾವ್ ಅಪ್ಲೈ ಆನ್ಲೈನ್ ವಿಸಿಟಿಂಗ್ ವೆಬ್ಸೈಟ್ www.ecil.com.in ಮೇನ್ ಪೇಜಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 6/1/2026ಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಲು ಓಪನಿಂಗ್ ಇದೆ, ಮತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು 20/1/2026 ಗಂಟೆ 14ಕ್ಕೆ 14 ಅಂತಂದರೆ 2 ಗಂಟೆ, ಮಧ್ಯಾಹ್ನ 2 ಗಂಟೆವರೆಗೂ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಇರುತ್ತೆ, ಸರಿನಾ. ಮತ್ತು ಸೆಲೆಕ್ಷನ್ ಮೆಥಡ್ ನೋಡೋದಾದರೆ ಸೆಲೆಕ್ಷನ್ ಮೆಥಡಿಗೆ ಒಂದು ಎಕ್ಸಾಮ್ ಇರುತ್ತೆ, ಸರಿನಾ. ಕ್ವಾಲಿಫಿಕೇಷನ್ನು 20% ನೀವು ತೆಗೆದಿರ್ತಕ್ಕಂಥ ಒಂದು ITI ಆಗಿ ಡಿಪ್ಲೊಮಾ ಅದರಲ್ಲಿ 20% ತಗೊಂಡು ರಿಟರ್ನ್ ಟೆಸ್ಟಲ್ಲಿ 40, ಟ್ರೇಡು ಸ್ಕಿಲ್ ಟೆಸ್ಟು ಮತ್ತು ವೈವ ಕೇಳಿ 40, ಒಟ್ಟು 80. ನೀವು ತೆಗೆದಿರ್ತಕ್ಕಂಥ ITI ಮತ್ತು ಡಿಪ್ಲೊಮಾ ತೆಗೆದಿರ್ತಕ್ಕಂಥ ಅದೊಂದು 20, ಒಟ್ಟು 100 ಪ್ರಶ್ನೆಗಳಿಗೆ ಇದಿರುತ್ತೆ, ಸರಿನಾ. ಒಟ್ಟು 80 ಪ್ರಶ್ನೆಗಳು 80 ಅಂಕಗಳು, ನೀವು ತೆಗೆದಿರ್ತಕ್ಕಂಥ 20 ಅಂಕಗಳು, ಒಟ್ಟು 100, ಸರಿನಾ. ಅರ್ಥ ಆಯಿತು ಅಂತ. ಇದೊಂದು ಹುದ್ದೆಯ ವಿಡಿಯೋ, ಸರಿನಾ. ECIನಲ್ಲಿ ಕರೆತಕ್ಕಂಥ ಒಂದು ಜಾಬ್ ಇನ್ಫಾರ್ಮೇಷನ್ ಗೆಳೆಯರೆ. ಇನ್ನು ಇದೇ ಥರ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಟ್ಯಾಪ್ ಮಾಡಿ. ನಾವು ಹೋಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳು ನಿಮ್ಮ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಾಗೆ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ವೀಡಿಯೋ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.